ನೋಡಿ 2026ರಲ್ಲಿ ನಾವಿದ್ದೀವಿ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಈ ಪ್ರೀತಿ ಅನ್ನೋದೇ ಒಂದು ದೊಡ್ಡ ನಾಟಕ, ಮದುವೆ ಅನ್ನೋದು ಒಂದು ಮೋಸ. ನಂಬಿದ್ರಂತೂ ಮುಗೀತು ಕತೆ, ಯಾರನ್ನೂ ನಂಬಂಗಿಲ್ಲ. ನೋಡಿ ಇಲ್ಲಿ ಇದೇ ರೀತಿಯಾದಂಥ ಒಂದು ಫ್ರಾಡ್ ಕೇಸ್ ಆಗಿದೆ ನೋಡಿ. ಒಬ್ರಲ್ಲ ಇಬ್ರಲ್ಲ ಅಂತ ಮೂರು ಜನ ಯುವಕರಿಗೆ ಮಾಯಾಂಗನಿ ಒಬ್ಬಳು ಗಾಳ ಹಾಕಿದಾಳೆ. ಒಬ್ಬನ್ನ 2 ವರ್ಷದಿಂದ ಲವ್ ಮಾಡ್ತಿದ್ಲಂತೆ. ಮದುವೆ ಆಗಿ ಮಗು ಕೂಡ ಇದ್ರೂ ಕೂಡ ಈ ಡಿಂಗ್ ಡಾಂಗ್ ಕತೆ ಈ ಕೇಸ್. ಅದಕ್ಕೆ ಹೊರಗಡೆ ಒಂದು ಮಾತು ಹೇಳ್ತಾರೆ ಜನ, ಜಡೆ ಹಿಂದೆ ಬಿದ್ದು ಮೋಸ ಹೋಗಬೇಡಿ ಅಂತ, ಹುಷಾರಾಗಿರಿ. ಈ ವಂಚಕಿ ಐತಲ ಕಡೆ ಐಶ್ವರ್ಯಾಗೆ ನಡು ರಸ್ತೆಯಲ್ಲೇ ಗೂಸಾ ಬಿದ್ದಿದೆ. ಸಿಕ್ ಯುವಕರ ಜೊತೆಗೆ ಡೇಟಿಂಗ್ ಮಾಡೋದು, ಹಣ ಕೊಟ್ಟವ್ರ ಜೊತೆಗೆ ಮೀಟಿಂಗು, 7 ಲಕ್ಷ ಹಣ ಪಡೆದು ಹೀಗೆ ಮೋಸದಾಟ ಆಡ್ತಾ ಇದ್ಲು ಈ ಮಾಯಾಂಗನಿ. ಪಾಪ ಒಬ್ಬ ಪ್ರೇಮಿ ಈಕೆಯನ್ನು ನೋಡಿ ಹುಚ್ಚ ಆಗ್ಬಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಧಾರವಾಡದ ಉಪನಗರ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಕೇಸ್ ಇದು. ವಿಷ ಸೇವಿಸಿ ಆಸ್ಪತ್ರೆ ಸೇರಿದ ಆ ನೊಂದ ಯುವಕ ಗುರು ಕುಂದ ಅಂತ. ಈ ಗುರು ಹೇಳ್ತಿದ್ದಾನೆ ಐಶ್ವರ್ಯನೇ ಬೇಕು ನನಗೆ ಅಂತ. ಅವಳಿಲ್ಲ ಅಂತಂದರೆ ನಾನು ಬದುಕಲ್ಲ ಅಂಥೇಳಿ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟ ಗುರು ವಕುಂದ. ಈಗ ಅವ್ರ ಪೇರೆಂಟ್ಸು ಆ ಹುಡುಗಿ ಸಿಕ್ಕಾಕತ್ತಿದ್ದಂಗೆ ಧರ್ಮದೇಟ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಧಾರವಾಡ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಈ ಐಶ್ವರ್ಯ ಇದೇ ಕೆಲಸನ ಆಕೆಗೆ ಕಂಡು ಹುಡುಗರ ಜೊತೆ ಸುತ್ತೋದು, ದುಡ್ಡು ಪೀಕೋದು, ಮೋಸ ಮಾಡೋದು, ಹಿಂಗೆ ಅಂತನಾ ಆಕೆ ಹಿಸ್ಟ್ರಿ? ಹೆಂಗೆ ಸಿಗಾಕಂಡ್ಲಿ ಇವಳು ಅವರ ಕುಟುಂಬಸ್ಥರಕ್ಕೆ? ಐಶ್ವರ್ಯ ಏನಂದ್ರೆ ಇದೀಗ ಗುರು 3ನೇ ವ್ಯಕ್ತಿ ತಿಳಿದು ಬಂದಿದೆ. ಗುರುಗೆ ಮೊದಲಿಗೆ ಪ್ರೀತಿ ನಾಟಕ ಮಾಡಿರ್ತಾಳೆ. ನಾಟಕವಾಡಿ ಅವನಿಂದ 7 ಲಕ್ಷ ರೂಪಾಯಿ ವಸೂಲಿ ಕೂಡ ಮಾಡಿರ್ತಾಳೆ. ಮುಂದೆ ಮಾಡೋಣ ಅಂತ ಹೇಳಿದ್ದಕ್ಕೆ 7 ಲಕ್ಷ ರೂಪಾಯಿಯನ್ನ ಗುರು ಕೊಟ್ಟಿರ್ತಾನೆ. ನಂತರ ಮತ್ತೆ ಒಂದು ಬ್ರೇಕಪ್ ಮಾಡ್ಕೊಳ್ಳಲು ಮುಂದಾದಾಗ ಗುರು ಏನು ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರ್ತಾನೆ. ನಿನ್ನೆ ಅವನನ್ನು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಒಂದು ಚಿಕಿತ್ಸೆಗಾಗಿ ದಾಖಲಿಸಿರ್ತಾರೆ. ಅಲ್ಲಿ ಗುರು ನೋಡಲು ಐಶ್ವರ್ಯ ಬಂದಿರ್ತಾಳೆ. ಐಶ್ವರ್ಯ ಬಂದಾಗ ಗುರುವಿನ ಪೋಷಕರಿಗೆ ಇವಳೇ ಎಂಬುದು ಗೊತ್ತಾಗುತ್ತೆ. ಗುರುವಿಗೆ ಮೋಸ ಮಾಡಿದ ಹುಡುಗಿ ಇವಳೇ ಎಂದು ಗೊತ್ತಾಗುತ್ತೆ. ಇದರಿಂದ ಆಕರ್ಷಗೊಂಡ ಗುರುವಿನ ಪೋಷಕರು ಆಕೆಯನ್ನು ಹಿಡಿದು ಹಿಗ್ಗಾಮುಗ್ಗ ಥಳಿಸಿ ಒಂದು ಉಪ ಪೊಲೀಸ್ ಠಾಣೆ ಮೆಟ್ಲೇರಿರ್ತಾರೆ. ಈ ಯುವತಿ ಮೋಸ ಮಾಡಿದ ಎಂದು ಗೊತ್ತಿದ್ರೂ ಕೂಡ ಏನು ಯುವಕ ಆಕೆ ಬೇಕು ಎಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಮುಂದಾಗಿದ್ದಾನೆ. ಈ ತರ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದ್ದು ಏನು ಒಂದು ಈ ಯುವತಿಯ ಮೋಸಕ್ಕೆ ಈಗ ಗುರು ಒಳಗಾಗಿದ್ದಾನೆ. ಇತ್ತ ಪೋಷಕರು ಸಹ ಆಕೆಯನ್ನು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶರತ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.